ಮೊದಲಿಗೆ ಇಡೀ ನಾಡಿನ ಹಾಗೂ ದೇಶದ ಸಮಸ್ತ ಅಂಬೇಡ್ಕರ್ ಅವರ ಅಭಿಮಾನಿಗಳು ಮತ್ತು ಅನುಯಾಯಿಗಳಿಗೆ 135ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಈ ಒಂದು 135ನೇ ಜಯಂತಿ ಅಂಗವಾಗಿ ನಮ್ಮ ಮೈಸೂರು ಗಾಂಧಿನಗರದ ವತಿಯಿಂದ ಹಾಗೂ ದೀಪಾಲಂಕಾರ ಸಮಿತಿ ಮತ್ತು ಭೀಮೋತ್ಸವ ಡಾಕ್ಟರ್ ಅಂಬೇಡ್ಕರ್ ನಾಗರಿಕ ಹಿತರಕ್ಷಣಾ ಸಮಿತಿ ಈ ಒಂದು ತಂಡದ ಒಂದು ಸಹಕಾರದೊಂದಿಗೆ ದಿನಾಂಕ 13ನೇ ತಾರೀಕು ಅಂದರೆ 12ನೇ ತಾರೀಕಿಗೆ ಒಂದು ದೀಪಾಲಂಕಾರವನ್ನು ಉದ್ಘಾಟನೆ ಮಾಡ್ತೀವಿ. ಸಂಜೆ 7 ಗಂಟೆಗೆ ಗಾಂಧಿನಗರದ ಬಸ್ ನಿಲ್ದಾಣದಲ್ಲಿ. ಅವತ್ತಿನ ದಿನವೇ ಒಂದು ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಒಂದು ಲೇಸರ್ ಪ್ರದರ್ಶನವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇದ್ರ ಜೊತೆಗೆ ಮಾನ್ಯ ದಿನ ಅಂದರೆ ದಿನಾಂಕ 13ನೇ ತಾರೀಕಿಗೆ ಒಂದು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಆಧಾರಿತ ಒಂದು ಕಿರು ನಾಟಕವನ್ನು ಹಮ್ಮಿಕೊಂಡಿದ್ದೀವಿ. ಇದ್ರ ಜೊತೆಗೆ ಬೆಳಿಗ್ಗೆ ಒಂದು 14ನೇ ತಾರೀಕು ಬೆಳಿಗ್ಗೆ ಸಮಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಸುಮಾರು ಒಂದು 2000 ಅಂದ್ರೆ ಅವ್ರ ಭಾವಚಿತ್ರ ಇರತಕ್ಕಂಥ ಒಂದಷ್ಟು ಬೆಲೂನ್ಗಳು, ಈಗ ಒಂದು ಬೆಲೂನ್ಗಳನ್ನ ಆಕಾಶದಲ್ಲಿ ಬಿಡುವಂತ ಒಂದು ಕಾರ್ಯವನ್ನು ಕೂಡ ಹಮ್ಮಿಕೊಂಡಿದ್ವಿ. ಇದ್ರ ಜೊತೆಗೆ ಒಂದು ಕಲರ್ಫುಲ್ ಪಟಾಕಿಗಳು ಏನು ಬರ್ತದೆ, ನೋಡಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಕಲರ್ಸ್ ಪಟಾಕಿಗಳು ಬರ್ತದೆ, ಆ ವರ್ಣರಂಜಿತ ಪಟಾಕಿಗಳನ್ನ ಸಿಡಿಸುವಂತ ಒಂದು ಕಾರ್ಯಕ್ರಮವನ್ನ ದೀಪಾಲಂಕಾರ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಹಾಗೆ 14ನೇ ತಾರೀಕು ಒಂದು ಬೆಳಿಗ್ಗೆ 10:30ಕ್ಕೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ನಾಗರಿಕ ಹಿತರಕ್ಷಣಾ ಸಮಿತಿ ಈ ಒಂದು ಸಹಯೋಗದೊಂದಿಗೆ ಮತ್ತು ಗಾಂಧಿನಗರದ ಎಲ್ಲ ಜನತೆಯ ಒಂದು ಸಹಕಾರದಿಂದ ಬೆಳಿಗ್ಗೆ 10:30ಕ್ಕೆ 135ನೇ ಜಯಂತಿ ಅಂಗವಾಗಿ 135 ಜನರ ಒಂದು ರಕ್ತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದ್ರ ಜೊತೆಗೆ ಸಂಜೆ 5 ಗಂಟೆಗೆ ಟೌನ್ ಹಾಲ್ನಿಂದ ನಮ್ಮ ಗಾಂಧಿನಗರದ ಅಂಬೇಡ್ಕರ್ ವೃತ್ತದ ಒಳಗೆ ಒಂದು ಬೈಕ್ ರ್ಯಾಲಿ ಇರ್ತದೆ. ಇದಾದ ನಂತರ ಮಾಮೂಲಿ ಪಟಾಕಿ ಶೋ ಇರ್ತದೆ, ಅಲ್ಲೇ ಸರ್ಕಲ್ನಲ್ಲೇನೆ ಪಟಾಕಿ ಒಂದು ಶೋ ಮುಗಿದ ನಂತರ ಏರಿಯಾ ಒಳಗಡೆ ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪಠ್ಯಚಿತ್ರ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಲಾ ತಂಡಗಳ ಒಂದು ತಂಡದ ಜೊತೆಯಲ್ಲಿ ಮೆರವಣಿಗೆ ಸಾಗುತ್ತೆ. ಈ ಎಲ್ಲಾ ಕಾರ್ಯಕ್ರಮದಲ್ಲೂ ಗಾಂಧಿನಗರ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಬಂಧುಗಳು, ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನ ಒಂದು ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಇದ್ರ ಜೊತೆಗೆ ನಿರಂತರವಾಗಿ 3 ವರ್ಷಗಳಿಂದ ನಮ್ಮ ಸರ್ಕಲ್ ಅಂದ್ರೆ ಅಂಬೇಡ್ಕರ್ ವೃತ್ತ ಇದೆ, ಅಲ್ಲೂ ಕೂಡ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ 3 ಕಾಲವೂ ಕೂಡ ಉಪಹಾರ ಇರ್ತದೆ. ಎಲ್ರಿಗೂ ಕೂಡ ಬಂದಂತವ್ರಿಗೆ ಒಂದು ಊಟದ ವ್ಯವಸ್ಥೆಯನ್ನ ಈ ಬಾರಿಲೂ ಕೂಡ ಒಂದು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಎಲ್ರಿಗೂ ಸಾಕಾಗುವ ವ್ಯವಸ್ಥೆಯಿಂದಷ್ಟು ಅಡುಗೆಗಳನ್ನ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಮೇಲಾದ ನಂತರ ಒಂದಷ್ಟು ತಂಡಗಳಿಗೆ ಒಂದೊಂದು ಸಂಘಟನೆ ಏನ್ ಮಾಡ್ಕೊಂಡಿದ್ದಾರೆ. ಆ ಒಂದು ತಂಡದ ವತಿಯಿಂದ ಒಬ್ಬೊಬ್ರು ಊಟದ ವ್ಯವಸ್ಥೆ ಆ ಬೀದಿ ಒಂದು 2 ಬೀದಿ 3 ಬೀದಿಗೆ ಆಗುವಷ್ಟು ಊಟದ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಒಂದು ಬಿರಿಯಾನಿ ಮಾಡಿಸುವಂಥದ್ದು, ಇನ್ನೊಂದು ಕಡೆ ಮಟನ್ ಬಿರಿಯಾನಿ, ಈ ರೀತಿ ಒಂದೊಂದು ಕಾರ್ಯಗಳನ್ನ ಹಾಕೊಂಡಿದ್ದಾರೆ. ಏರಿಯಾದಲ್ಲಿ ಅವತ್ತೊಂದು ದಿನ ವಾತಾವರಣ ಇರುತ್ತೆ ಗಾಂಧಿನಗರದಲ್ಲಿ. ದಯವಿಟ್ಟು ಯಾರು ಅವತ್ತಿನ ದಿನ ನಮ್ಮ ಕೋಲಾರ ಏನಿದ್ದೀರಿ ಪ್ರತಿಯೊಬ್ಬರು ಕೂಡ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಆ ಒಂದು ಪಂಕ್ತಿಯಲ್ಲಿ ಊಟ ಮಾಡಿ ಅಂತ ಹೇಳಿದ್ರೆ ನಿಮಗೋಸ್ಕರ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಅಂತೇಳಿ ಒಂದು ಕಾರ್ಯಗಳನ್ನ ಹಮ್ಮಿಕೊಂಡಿದ್ದಾರೆ. ನಿಮಗಾಗಿ ಅದು ಕುಟುಂಬದ ಜೊತೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಅಂತ ಹೇಳಿ